ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ಊಟಿ ರೋಡಿಂದ ಬರುವಂತಹ ಒಂದು ಸಬ್ ರಸ್ತೆ. ಈ ರಸ್ತೆಯಿಂದ 2ನೇ ಲ್ಯಾಂಡು ಮಾರಾಟಕ್ಕಿರುವಂಥದ್ದು. ಇದು ಕೂಡ 2 ಕುಂಟೆ ರಸ್ತೆ. ಇದು ರಸ್ತೆ. ಇದು ನಂಬರ್ನವರು ಕೂಡ 2 ಕುಂಟೆ ಬಿಡಬೇಕು. ಮತ್ತು ದೆನ್ ನೆಕ್ಸ್ಟ್ ಇದೆಯಲ್ಲ, ಅವರು ಕೂಡ 2 ಕುಂಟೆ ಬಿಡ್ತಾರೆ. ಉದ್ದಕ್ಕೆ ಎಲ್ಲರೂ ಕೂಡ 2 ಕುಂಟೆ ಬಿಟ್ಟು ಅವರು ಹಾಕಿದ್ದಾರೆ. ಇದು ಮೈಸೂರು ರಿಂಗ್ ರೋಡಿಂದ 30 ಕಿಲೋಮೀಟ್ರ್ ಆಗುತ್ತೆ. 30 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ರಿಂಗ್ ರೋಡ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ರಸ್ತೆ ಏನಿದೆಯಲ್ಲ, ಈ ತಾರ್ ರೋಡಿಂದ ಇದು 2ನೇ ಲ್ಯಾಂಡು ಮಾರಾಟಕ್ಕಿರುವಂಥದ್ದು. ಇಲ್ಲಿ ಒಂದು ವಿಶೇಷತೆ ಏನಂತಂದರೆ, ಯಾರೇ ಲ್ಯಾಂಡ್ ಬೈ ಮಾಡಿದ್ರೂ ಕೂಡ ಆ ತಾರ್ ರೋಡಿಂದ ಈ ಕೆಳಗಡೆ ಎಷ್ಟು ದೂರ ಲೆಂತಿದೆಯೋ ಅದಕ್ಕೆ ಸಂಬಂಧಪಟ್ಟವರೆಲ್ಲ 2 ಕುಂಟೆ ಬಿಟ್ಟು ಲ್ಯಾಂಡನ್ನು ಮಾರುವಂಥದ್ದು. ಇಲ್ಲಿ ನೋಡಿ, ಇದು 1 ಎಕರೆ 3 ಕುಂಟೆ ಇದೆ RTCಯಲ್ಲಿ. ಬಟ್ ಇದು 1 ಎಕರೆ 1 ಕುಂಟೆಗೆ ಮಾತ್ರ ದುಡ್ಡಿದು. ಇನ್ನು 2 ಕುಂಟೆ ಬಿಡಬೇಕು ಇದನ್ನು ರಸ್ತೆಗೆ. ಬಟ್ ರಿಜಿಸ್ಟ್ರೇಷನ್ 1 ಎಕರೆ 3 ಕುಂಟೆಗೆ. 2 ಕುಂಟೆ ಬಿಟ್ಟು ನೀವು 1 ಎಕರೆ 1 ಕುಂಟೆಗೆ ಮಾತ್ರ ಅಮೌಂಟ್ ಕೊಡುವಂಥದ್ದು. ನೋಡಿ, ಏನು ಈ ಪಂಪ್ಕಿನ್ ಹಾಕಿದಾರಲ್ಲ ಇದು, ಮತ್ತು ಸನ್ಫ್ಲವರ್, ಈ 2 ಸ್ಪಾಟ್ ಇದೆಯಲ್ಲ, ಇದು 1 ಎಕರೆ 3 ಕುಂಟೆ ಪ್ರಾಪರ್ಟಿ. ಕಸಬಲ್ ಈ ಕಲ್ಲು ಹಾಕಿದಾರಲ್ಲ, ಈ ಕಲ್ಲಿಂದ ಆ ಕಡೆಗೆ ಅವ್ರ ಜಮೀನು. ಏನು ಎಲೆಕ್ಟ್ರಿಕ್ ಲೈನ್ ಹೋಗಿದೆಯಲ್ಲ, ಅಲ್ಲಿಂದ ಆ ಕಡೆಗೆ. ಇಲ್ಲಿಂದ 2 ಕುಂಟೆ ಬಿಟ್ಟು 1 ಎಕರೆ 1 ಕುಂಟೆ ಮಾತ್ರ ನಿಮಗೆ ಕೊಡುವಂಥದ್ದು. ಬಟ್ ರಿಜಿಸ್ಟ್ರೇಷನ್ 1 ಎಕರೆ 3 ಕುಂಟೆಗೆ. ನೀವು ಅಮೌಂಟ್ ಕೊಡುವಂಥದ್ದು 1 ಎಕರೆ 1 ಕುಂಟೆಗೆ ಮಾತ್ರ. ಇದು ತಾರ್ ರೋಡಿಂದ 2ನೇ ಲ್ಯಾಂಡ್. ಇದು ಮೂಲ ಬಂದು ಜನರಲ್ ಪ್ರಾಪರ್ಟಿ. ಸೆಟ್ರಿಂದ ನಾಯಕರು ತೊಗೊಂಡಿದ್ದಾರೆ ಇದನ್ನು. ಸೊ ಇದು ಸೆಲ್ಫ್ ಪರ್ಚೇಸ್ಡ್ ಪ್ರಾಪರ್ಟಿ. ಸೊ ಡಾಕ್ಯುಮೆಂಟು ಕೂಡ ಲೀಗಲ್ ಆಗಿದೆ. ಸೊ ನೀವು ಚೆಕ್ ಮಾಡ್ಕೊಳ್ಳಿ, ಲೀಗಲ್ ಚೆಕ್ ಮಾಡಿಸ್ಕೊಳ್ಳಿ. ಅಡ್ವಾನ್ಸ್ ಮಾಡಿಸೋಣ, ಎಲ್ಲ ಅಳತೆ ಮಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಇದು ಊಟಿ ರೋಡಿಂದ ಜಸ್ಟ್ ಒಂದು 2ರಿಂದ 2.5 ಕಿಲೋಮೀಟ್ರ್ ಆಗುತ್ತೆ. ಅರೌಂಡ್ 3 ಕಿಲೋಮೀಟ್ರ್ ಆಗುತ್ತೆ. ವಿಲೇಜ್ಗೆ ನಿಯರ್ ಇದೆ. ಇದು 2 ಕುಂಟೆ ನೋಡಿ. ಈ ಸರ್ವೆ ನಂಬರ್ನವರು ಕೂಡ 2 ಕುಂಟೆ ಬಿಟ್ಟಿದ್ದಾರೆ.